ಏನಾಯಿತು, ಎಷ್ಟೊತ್ತಿಗೆ ಅವ್ರು ಯಾರು? ಸರ್ ಅವರು BMTCಲಿ ವರ್ಕ್ ಮಾಡ್ತಾಯಿದ್ರು, ಕಂಡಕ್ಟರ್ ಕಮ್ ಡ್ರೈವರ್ ಆಗಿ. ಬಸವೇಗೌಡ ಉರ್ಪ್ ಗಿರೀಶ ಅಂತೇಳಿ. ಏಜು ಒಂದು 47 ವರ್ಷ. ಇಲ್ಲ 47 ವರ್ಷ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು. ಇವತ್ತು ವೀಕ್ಲಿ ಆಫ್ ರಜೆ ಇದ್ದಿದ್ದರಿಂದ ಬಂದು ಹೊಲದಲ್ಲಿ ಜಮೀನಾಗಿ ಕೆಲಸಕ್ಕೆ ಹೋಗಿ ಗೊಬ್ಬರ ಎಲ್ಲ ಇಟ್ಟು ಮನೆಗೆ ಬಂದು ಬೈಕ್ ನಿಲ್ಲಿಸಿ ಮನೆ ಒಳಗೆ ಹೋಗೋದ್ರೊಳಗೆ ಕುಸ್ತು ಬಿದ್ದು ಹೋಗಿದ್ರು. ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಕರ್ಕೊಬಂದ್ವಿ. ಈ ಥರ ಆಗಿದೆ. ಹಾಸ್ಪಿಟ್ಲಲ್ಲಿ ಇನ್ನೂ ಏನು ಹೇಳಿಲ್ಲ. ಇದು ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ಆದಮೇಲೆ ಏನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿಗೆ ಈ ಥರ ಆಗಿದೆ. ಪೊಲೀಸ್ ಠಾಣೆಯಲ್ಲಿ FIRಗೆ ಕಳಿಸಿದ್ವಿ ಕೇಸ್ ಇದು ಮಾಡೋಕ್ಕೆ. ಅಲ್ಲಿಂದ ಬಂದಮೇಲೆ ಇದು ಮಾಡ್ಬೋದು. ಹಾಂ, ನನಗೆ 1:40ಕ್ಕೆ ಫೋನ್ ಮಾಡಿದ. ಫೋನ್ ಮಾಡಿ 20 ನಿಮಿಷಕ್ಕೆ ಬೇರೆಯವ್ರು ನನಗೆ ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ ಹೇಳಿ. ಏನಂತ ಫೋನ್ ಮಾಡಿದ್ರು? ಹಿಂಗೆ ಕುಸ್ತು ಬಿದ್ದೋಗಿದ್ದಾರೆ ಗಿರೀಶ್. ನಿಮ್ಗೆ ಏನಂತ ಫೋನ್ ಮಾಡಿದ್ರು? ಅದೇ ನಂದು ಅವ್ರದ್ದು ಒಂದು ಸ್ವಲ್ಪ ಗೊಬ್ಬರಕ್ಕೆ ಹೇಳಿದ್ದೆ. ಅದಕ್ಕೆ 2 ಚೀಲ ಉಳಿದಿದೆ, ಇನ್ನೊಂದು ಚೀಲ ತಗೊಬನ್ನಿ ಅತ್ಲಾಗಿ ಗೊಬ್ಬರ ಸಂಜೆ ಮೇಲೆ ಹಾಕ್ಬಿಟ್ಟು ಬರೋಣ, ನಂದು ಹಾಕಿ ಮುಗೀತು ಅಂತ ಹೇಳಿದರು. ಅಷ್ಟರೊಳಗೆ 2 ಗಂಟೆಗೆ ಮತ್ತೆ ರಿಟರ್ನ್ ನನಗೆ ಬೇರೆಯವರಿಂದ ಕಾಲ್ ಬಂತು, ಈ ಥರ ಆಗಿದೆ, ಕುಸ್ತು ಬಿದ್ದೋಗಿದ್ದಾರೆ, ಏನು ಅಂತ ಗೊತ್ತಾಗ್ತಾಯಿಲ್ಲ, ಮಾತಾಡ್ತಾ ಇಲ್ಲ ಅಂತೇಳಿ. ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಬಂದ್ವಿ. ಹಿಂಗೆ ಡೆತ್. ECG ಮಾಡಿದರು. ECG ಮಾಡಿ ಇಲ್ಲ ಡೆತ್ ಆಗಿದ್ದಾರೆ ಅಂತ ಅಂದರು. ಹೆಲ್ತ್ ಕಂಡೀಷನ್ ಹೆಂಗಿತ್ತು ಸರ್? ಚೆನ್ನಾಗಿದ್ದರು. ಆ ಥರ ಏನು ಹೆಲ್ತ್ ಪ್ರಾಬ್ಲಮ್ ಏನು ಇರಲಿಲ್ಲ, ಆರೋಗ್ಯವಾಗೇ ಇದ್ದರು. ಈ ಹಿಂದೆ ಏನಾರು ಹಾರ್ಟ್ ಸಮಸ್ಯೆ? ಇಲ್ಲ, ಆ ಥರದ್ದೇನು ನಮಗೆ ಮಾಹಿತಿ ಇಲ್ಲ ಸರ್. ಆರೋಗ್ಯವಾಗೇ ಇದ್ದರು, ಚೆನ್ನಾಗಿದ್ದರು. ನಿನ್ನೆ ರಜಕ್ಕೆ ಬಂದಿದ್ದರು. ಬೆಳಗ್ಗೆನೂ ಜೊತೆಲೇ ಇದ್ವಿ ನಾವು. ಮಗಳನ್ನ ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಟ್ಯಾಕ್ಟ್ರಲ್ಲಿ ಗೊಬ್ಬರ ಹಾಕೊಂಡು ಹೋಗಿ ಗೊಬ್ಬರ ಇಟ್ಟು 1-1:30ಗೆ ಗೊಬ್ಬರ ಇಟ್ಟು ಮುಗಿದಿದೆ. ಮದುವೆ ಆಗಿದೆ, ಒಂದು ಮಗು ಇದೆ. ಅದು 1ನೇ ಕ್ಲಾಸ್ ಓದ್ತಾ ಇದೆ, ಇಲ್ಲೇ BGS ಸ್ಕೂಲಲ್ಲಿ. ಮದುವೆ ಆಗಿ ಆಲ್ರೆಡಿ ಒಂದು 15 ವರ್ಷ ಆಗಿರಬೇಕು. ಬೆಂಗಳೂರಲ್ಲಿ BMTC. ಅಂದರೆ ಡೈಲಿ ಬಂದು ಅಪ್ ಆ್ಯಂಡ್ ಡೌನ್ ಮಾಡೋರು. ವೀಕ್ಲಿ ಆಫ್ ಇತ್ತಲ್ಲ ಇವತ್ತು, ಅವ್ರಿಗೆ ವಾರದಲ್ಲಿ ವೀಕ್ಲಿ ರಜೆ ಇರುತ್ತಲ್ಲ, ಜಮೀನು ಕೆಲಸಕ್ಕೆ ಹೋಗಿದ್ದು ಬೆಳಿಗ್ಗೆ. ಏನು ಅಂತ ಗೊತ್ತಿಲ್ಲ ಸರ್. ಎಲ್ಲ ಕಡೆ ನಮ್ಮ ಹಾಸನಲ್ಲೇ ತುಂಬ ಅಲ್ಟ್ರಾಟೆಕ್ ಅನ್ನೋದು ತುಂಬ ಪ್ರಚಾರ ಆಗ್ತಾಯಿದೆ. ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ವೈದ್ಯಾಧಿಕಾರಿಗಳು ಮಾಹಿತಿ ಏನು ಅಂತೇಳಿ ತಿಳಿದು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ. ಬೇರೆ ಹೇಗೆ ಸರ್ ಗಿರೀಶ್ ಅವರು ಈಗ ಒಂದು ಬೇರೆ ಹ್ಯಾಬಿಟ್ಸು ಮತ್ತೊಂದು? ಹ್ಯಾಬಿಟ್ ಏನಿಲ್ಲ ಸರ್, ಆ ಥರದ್ದೇನು ಹ್ಯಾಬಿಟ್ ಏನಿರಲಿಲ್ಲ. ಚೆನ್ನಾಗಿದ್ರು, ಆರೋಗ್ಯವಾಗಿ ಇದ್ದರು. ಒಳ್ಳೆ ಹುಡುಗ. ಗ್ರಾಮದಲ್ಲೂ ಅಷ್ಟೇ, ಗ್ರಾಮದಲ್ಲಿ ಒಂದು ಒಳ್ಳೆ ಹೊಂದಾಣಿಕೆ ಇಟ್ಕೊಂಡು ಚೆನ್ನಾಗಿದ್ದ. ಶಾಕಿಂಗ್ ಏನು ಶಾಕಿಂಗೇ ಸರ್. 1:40ಕ್ಕೆ ನನಗೆ ಕಾಲ್ ಮಾಡಿದ್ದಾನೆ, 2 ಗಂಟೆಗೆ ರಿಟರ್ನ್ ಈ ಥರ ಆಗಿದೆ ಅಂತ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ ಈಗಲೂ. ತುಂಬ ಆಘಾತಕಾರಿ ವಿಷಯ ಅಲ್ವಾ ಸರ್ ಇದು. ಈಗ ಮಕ್ಕಳಿದ್ದಾವೆ, ಇನ್ನು ಹೆಂಡತಿ ಚಿಕ್ಕ ಏಜು. ಶೇಖರ್ ಅಂತೇಳಿ.